ನಮಸ್ಕಾರ. ಇಡೀ ಜಗತ್ತಿನಲ್ಲೇ, ಇಡೀ ವಿಶ್ವದಲ್ಲೇ, ಇಡೀ ಪ್ರಪಂಚದಲ್ಲೇ, ಇಡೀ ಭೂಮಿ ಮೇಲೆ ಉಸಿರು ಇರೋವರೆಗೂ ಆರೋಗ್ಯ ಇರಬೇಕು. ಉಸಿರು ಹೋಗೋವರೆಗೂ ಹಣ ದುಡ್ಡು ಮಾಡುವ ಪ್ರಪಂಚದ ರಾಶಿ ನಕ್ಷತ್ರದವರು ಯಾರ್ಯಾರು ಹೇಳ್ತಾ ಹೋಗ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ನೋಡ್ರಿ, ಇಡೀ ಭೂಮಿ ಮೇಲೆ ಮನುಷ್ಯನಿಗೆ ಉಸಿರು ಇರೋವರೆಗೂ ಆರೋಗ್ಯ ಇರಬೇಕು, ಇಂಪಾರ್ಟೆಂಟು. ಉಸಿರು ಹೋಗೋವರೆಗೂ ಜೇಬಿನಲ್ಲಿ ಪರ್ಸು, ವೆನಿಟಿ ಬ್ಯಾಗು, ಕ್ಯಾಶ್ ಬಾಕ್ಸು, ಗಲ್ಲಾಪೆಟ್ಟಿಗೆ, ಮನೆಯಲ್ಲಿ, ವ್ಯಾಪಾರ ಮಾಡುವ ಸ್ಥಳದಲ್ಲಿ, SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ ದುಡ್ಡಿದ್ದರೆ ಭೂಮಿ ಮೇಲೆ ಒಳ್ಳೆ ಆಟ ಆಡ್ಬೋದು. ಜೀವನದ ಒಂದು ಆಟ, ಚದುರಂಗ ಆಟ. ಮತ್ತು ಒಳ್ಳೆ ಮನಸ್ಸಿರಬೇಕು. ನಂತರ ದಾನ ಧರ್ಮ ಮಾಡೋ ಅಂಥ ಒಳ್ಳೆ ಮನಸ್ಸುಗಳು ಬೆಳೆಸ್ಕೊಂಡಿರ್ಬೇಕು. ಎಸ್ಪೆಷಲಿ ಒಳ್ಳೆ ಮನಸ್ಸು ಇಟ್ಕೊಂಡಿರ್ಬೇಕು, ಒಳ್ಳೆ ವ್ಯಕ್ತಿತ್ವ, ಒಳ್ಳೆ ಗುಣಗಳು ಇಟ್ಕೊಂಡಿರ್ಬೇಕು. ಅದು ಭಾಳ ಮುಖ್ಯ. ಇಷ್ಟಿದ್ಬಿಟ್ರೆ ಇನ್ನೇನು ಬೇಕು? ಯಾವ್ಯಾವ ರಾಶಿ ನಕ್ಷತ್ರದವರು ಉಸಿರು ಇರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ಹಣ ದುಡ್ಡು ಮಾಡುವ ಪ್ರಪಂಚದಲ್ಲಿ ಏಕೈಕ ರಾಶಿ ನಕ್ಷತ್ರದವರು ಯಾರ್ಯಾರಪ್ಪ ಅಂತಂದರೆ ಹೇಳ್ತಾ ಹೋಗ್ತೀನಿ. ಮೊದಲು ಕಟಕ ರಾಶಿಯವರು, ಎರಡನೇದು ವೃಶ್ಚಿಕ ರಾಶಿಯವರು, ಮೂರನೇದು ಮಕರ ರಾಶಿಯವರು, ನಾಲ್ಕನೇದು ಕುಂಭ ರಾಶಿಯವರು. ಇನ್ನು ತುಲಾರಾಶಿ ಸ್ವಾತಿ, ತುಲಾರಾಶಿ ವಿಶಾಖ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಧನಸ್ಸು ರಾಶಿ ಪೂರ್ವಾಷಾಢ ನಕ್ಷತ್ರ, ಮೇಷರಾಶಿ ಭರಣಿ ನಕ್ಷತ್ರ. ನೋಡ್ರಿ, ಇವರೆಲ್ಲ ಉಸಿರಿರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ದುಡ್ಡು ಹಣ ಇದ್ದುಬಿಟ್ರೆ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಸಾಕಪ್ಪ ಅಂತಾರೆ. ತುಂಬ ಓಡ್ತಾ ಇರ್ತಾರೆ ಸಿಕ್ಕಾಪಟ್ಟೆ. ಅದರಲ್ಲೂ ಇವರಿಗೆ ಎಸ್ಪೆಷಲಿ ಜಾತಕಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಬರಬೇಕು. ದುಡ್ಡಿನ ಮನೆ ಎರಡನೇ ಮನೆ, ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಎರಡನೇ ಮನೆ, ಮಾತಿನ ಮನೆ ಎರಡನೇ ಮನೆ, ಕುಟುಂಬ ಸ್ಥಾನ ಅಂತೀವಿ. ಜೊತೆಗೆ 5ನೇ ಮನೆ ಬರಬೇಕು, ಆರೋಗ್ಯದ ಮನೆ 5ನೇ ಮನೆ. 5ನೇ ಮನೆ ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್, SIP, ಇಂಟ್ರಾಡೇ ಆಡ್ತಾರೆ ನೋಡ್ರಿ. 5th ಹೌಸ್, ಶಾರ್ಟ್ಕಟ್ ರೂಟಿಂದ ಶ್ರೀಮಂತರಾಗ ಮನೆ 5ನೇ ಮನೆ. ಇನ್ನು 6ನೇ ಮನೆ ವೃತ್ತಿ ಸ್ಥಾನ ಅಂತೀವಿ. 6ನೇ ಮನೆ, 6ನೇ ಮನೆ ಅನಾರೋಗ್ಯ ತರುತ್ತೆ, ಬಟ್ 5ನೇ ಮನೆ ಬಂದಿರುತ್ತೆ, ರಿಕವರಿ ಆಗುತ್ತೆ. ಬ್ಯುಸಿ ಮನೆ, ಕೈ ಸಾಲದ ಮನೆ 6ನೇ ಮನೆ, ಬ್ಯಾಂಕ್ ಲೋನಿನ ಮನೆ 6ನೇ ಮನೆ. 7ನೇ ಮನೆ ವ್ಯಾಪಾರದ ಮನೆ, ಪತಿ ಪತ್ನಿ ಸ್ಥಾನ ಅಂತೀವಿ 7ನೇ ಮನೆ. ಇನ್ನು 9ನೇ ಮನೆ ಅದೃಷ್ಟದ ಮನೆ, ಧರ್ಮದ ಮನೆ, ಸಂಚಾರಿ ಉದ್ಯೋಗದ ಮನೆ, ಟ್ರಾವೆಲಿಂಗ್ ಹೌಸ್ 9ನೇ ಮನೆ ಅದೃಷ್ಟದ ಮನೆ. 10ನೇ ಮನೆ ಉದ್ಯೋಗ, ಸಾಫ್ಟ್ವೇರ್, ITBT, ಸ್ಟೇಟ್ ಗೌರ್ನಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಯಾವುದೇ ವ್ಯಾಪಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ರಾಜಕೀಯ ಇರ್ಬೋದು, ಚಲನಚಿತ್ರರಂಗ ಇರ್ಬೋದು, ಕೃಷಿ ವ್ಯವಸಾಯ ಇರ್ಬೋದು. 10ನೇ ಮನೆ ಉದ್ಯೋಗ ಸ್ಥಾನ ಅಂತ ಹೇಳ್ತೀವಿ. 11ನೇ ಮನೆ ಲಾಭ ಸ್ಥಾನ, ಎಲ್ಲ ಕಡೆಯಿಂದ ಲಾಭ ಬರಬೇಕು ನಿಮಗೆ ಅಂತಂದರೆ 11ನೇ ಮನೆ ಬಂದಿರಬೇಕು. ಇದು ಇದ್ದರೆ ಉಸಿರು ಇರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ದುಡ್ಡು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಈ ಕಾಂಬಿನೇಷನ್ನೇ ಹಂಗೆ.
ಯಾವುದೇ ಲಗ್ನ ಆಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ, ದಶಾಭುಕ್ತಿಗಳಲ್ಲಿ ಈ ಮನೆಗಳು 2ನೇ ಮನೆ, 5ನೇ ಮನೆ, 6ನೇ ಮನೆ, 7ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ ಬಂದಿರಬೇಕು. 5ನೇ ಮನೆ ನಾವು ಇನ್ವೆಸ್ಟಿನ ಮನೆ ಅಂತೀವಿ. 5ನೇ ಮನೆ ಯಾಕೆಂದರೆ ಆರೋಗ್ಯ ಬೇಕು, ಮಕ್ಕಳು ಫಲ ಬೇಕು ಅಂತಂದರೆ 5ನೇ ಮನೆ. ಆರೋಗ್ಯ ಅನಾರೋಗ್ಯ ಕೊಟ್ಟರು ಈ 5, 9, 11 ರಿಕವರಿ ಮಾಡುತ್ತೆ. ಹಾಗೆ ಜ್ಯೋತಿಷ್ಯದಲ್ಲಿ ಒಂದು ಪ್ಲಸ್ ಇದ್ದರೆ ಒಂದು ಮೈನಸ್ ಇದ್ದೇ ಇರುತ್ತೆ. ಇದೇ ಕರ್ಮ ಸಿದ್ಧಾಂತ ಅಂತ ಹೇಳ್ತೀವಿ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಪ್ರಪಂಚದಲ್ಲಿ ಉಸಿರಿರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ಹಣ ಮಾಡುವ ಏಕೈಕ ರಾಶಿ ನಕ್ಷತ್ರದವರು ಅಂದರೂ ತಪ್ಪೇನಿಲ್ಲ. 100ಕ್ಕೆ ಒಂದು 40% ಆಫ್ ದಿ ಪೀಪಲ್ಸ್, 100ಕ್ಕೆ 40% ಆಫ್ ದಿ ಪೀಪಲ್ಸ್ ಎಸ್ಪೆಷಲಿ ಇದೇ ರಾಶಿ ನಕ್ಷತ್ರದವರಾಗಿರ್ತಾರೆ. ನೀವು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಯಾವುದೇ ರಂಗದಲ್ಲಿ ತಗೊಳ್ಳಿ, 5ನೇ ಮನೆ ಬಂದು ಸಿನಿಮಾ ಫೀಲ್ಡು, ಚಲನಚಿತ್ರ, ನಾಟಕ, ರಂಗಭೂಮಿ, ಹಾಸ್ಯ ಕಲಾವಿದರು, ನಟ ನಟಿಯರು, 5th ಹೌಸ್ ಬರಲೇಬೇಕು. 5ನೇ ಮನೆ ಫಿಲ್ಮ್ ಲ್ಯಾಂಡಲ್ಲಿದ್ದರೆ ಈ ಮನೆಗಳು ಬಂದೇ ಬಂದಿರುತ್ತೆ. 5th ಹೌಸ್ 5ನೇ ಮನೆ. ಕಲಾವಿದರು, ಇನ್ನು ಟಿ ವಿ, ಮೀಡಿಯಾ, ಮಾಧ್ಯಮ ಲೋಕ, ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮುಗಳಲ್ಲಿ 5th ಹೌಸ್ ಇರಲೇಬೇಕು. ಮೀಡಿಯಾ ಲೈನ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಸದಾ ಹೇಳ್ತಿರ್ತಾರೆ, ಉಸಿರು ಇರೋವರೆಗೂ ಆರೋಗ್ಯ ಇರಲೇಬೇಕು, ಉಸಿರು ಹೋಗೋವರೆಗೂ ಹಣ ಇದ್ದರೆ ಇನ್ನೇನು ಬೇಕು ಅಂತ. ಮೇಯ್ನು ಕಲಿಯುಗದಲ್ಲಿ ಬೇಕಾಗಿರೋದೇ ಇವು, ಭಾಳ ಇಂಪಾರ್ಟೆಂಟು. ಏಕೆಂದರೆ ಅವರವ್ರಿಗೆ ಅನಾರೋಗ್ಯ ಸಮಸ್ಯೆ ಬಂದಾಗ ಮಾತ್ರ ನಿಮಗೆ ಆರೋಗ್ಯದ ಬೆಲೆ ಏನು ಅಂತ ಗೊತ್ತಾಗೋದು. ಜೇಬು, ಪರ್ಸು, ವೆನಿಟಿ ಬ್ಯಾಗು, ಕ್ಯಾಶ್ ಬಾಕ್ಸು, ಗಲ್ಲಾ ಪೆಟ್ಟಿಗೆ, ಮನೆಯಲ್ಲಿ SB ಅಕೌಂಟ್ನಲ್ಲಿ, ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಖಾಲಿಯಾದಾಗ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗೋದು. ಅದಕ್ಕೆ ಹೇಳ್ತಿರ್ತೀನಿ, ಆರೋಗ್ಯ, ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ. ಎಲ್ಲರಿಗೂ ಅಷ್ಟೇ, ಎಲ್ಲ ರಾಶಿ ನಕ್ಷತ್ರದವ್ರಿಗೂ ಅಷ್ಟೇ. ಇವೆರಡು ಭಾಳ ಇಂಪಾರ್ಟೆಂಟು. ಉಸಿರು ಇರೋವರೆಗೂ ಆರೋಗ್ಯ, ಉಸಿರು ಹೋಗೋವರೆಗೂ ದುಡ್ಡು, ಇವೆರಡು ಇದ್ಬಿಟ್ರೆ ಭೂಮಿ ಮೇಲೆ ಎಲ್ಲರೂ ನಮ್ಮ ಮಾತು ಕೇಳ್ತಾರೆ. ಫ್ರೆಂಡ್ಸು, ಸಂಬಂಧಿಕರು, ಮನೆಯಲ್ಲಿ ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ, ಮಕ್ಕಳು, ನಾದಿನಿ, ಬೀಗರು, ಷಡಕರು ಎಲ್ಲರೂ ನಮ್ಮ ಮಾತು ಕೇಳ್ತಾರೆ. ಇರೋದಿದೆ. ಇವೆರಡನ್ನ ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಲೇಬೇಕು. ಅನಿವಾರ್ಯ ಪರಿಸ್ಥಿತಿ ಇದೆ. ಯಾಕೆಂದರೆ ಇವತ್ತು ಭೂಮಿ ಮೇಲೆ ಸಡನ್ನಾಗಿ ಹಾರ್ಟ್ ಅಟ್ಯಾಕಾಗಿ ಡಮ್ ಅಂದ್ಬಿಡ್ತಾರೆ. ಎಷ್ಟೋ ನೋಡ್ತಾ ಇದ್ದೀವಿ ನಾವು. ಕಾರ್ಡಿಯಕ್ ಅರೆಸ್ಟಾಗಿ ಡಮ್ ಅನ್ನೋದು, ಸಡನ್ನಾಗಿ ಹೊರಟೋಗ್ತಿದ್ದಾರೆ. ಇರೋವರೆಗೂ ಮನುಷ್ಯ ಚೆನ್ನಾಗಿ ಬದುಕಲೇಬೇಕು. ಮನುಷ್ಯ ಚೆನ್ನಾಗಿರ್ಬೇಕಪ್ಪ ಅಂದರೆ ಆರೋಗ್ಯ ಮತ್ತು ದುಡ್ಡು ಇವೆರಡು ಬಹಳ ಮುಖ್ಯ. ಯಾಕೆಂದರೆ ಎಲ್ಲರನ್ನ ಸಂಭಾಳಿಸ್ಬೇಕು ಅಂತಂದರೆ ಇವೆರಡು ಅತ್ಯವಶ್ಯಕ. ಇದನ್ನು ಎಲ್ಲರೂ ಉಳಿಸ್ಕೊಬೇಕು, ಎಲ್ಲರೂ ಬೆಳೆಸ್ಕೊಬೇಕು. ಎಲ್ಲರೂ ಒಂದಿನ ಸಾಯೋದೇ, ಅದು ಎಲ್ರಿಗೂ ಗೊತ್ತಿದೆ. ಹುಟ್ಟಿದ್ದೀವಿ, ಒಂದಿನ ಸಾಯ್ತೀವಿ. ಕಾಯಿಲೆಗಳು ಬರ್ತವೆ. ಒಬ್ಬೊಬ್ರಿಗೇನು ಕಾಯಿಲೆ ಬಂದಿದ್ದಂಗೆ ಹೋಗ್ತಾರೆ, ಕಾಯಿಲೆ ಬಂದು ಹೋಗ್ತಾರೆ. ಅವರವರು ಕರ್ಮಗಳು, ವಿಧಿ ಮತ್ತು ಕರ್ಮದ ಆಟ, ಏನೂ ಮಾಡೋಕ್ಕಾಗಲ್ಲ. ಇರೋವರೆಗೂ ಆರೋಗ್ಯ, ದುಡ್ಡು, ಒಳ್ಳೆತನ, ಒಳ್ಳೆ ಮನಸ್ಸು, ದಾನ ಧರ್ಮ ಮಾಡೋ ಅಂಥ ಪ್ರಕ್ರಿಯೆಗಳಿಟ್ಕೊಂಡು ಒಂದು ದಿನ ಭೂಮಿಯಿಂದ ಎಲ್ಲರೂ ಹೊರಟು ಹೋಗಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ. ನಮಸ್ಕಾರ.